ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1123ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಹಾನರ್ ಕಂಪ್ನಿಯವರು ಒಂದು ಕಾನ್ಸೆಪ್ಟ್ ಮೊಬೈಲ್ ನ ಟೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ರೋಬೋಟ್ ಫೋನ್ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಕಾನ್ಸೆಪ್ಟ್ ಸ್ಟೇಜ್ ಅಲ್ಲಿ ಇದೆ. ಇದನ್ನ ಲಾಂಚ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ಕಾನ್ಸೆಪ್ಟ್ ಅಲ್ಲ ಆದ್ರೆ ಇದೆ. ಈ ಒಂದು ಫೋನ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮಗೆ ಹಿಂದೆಗಡೆ ಕ್ಯಾಮ್ರಾ ಏನಿರುತ್ತಲ್ಲ, ಅಲ್ಲಿಂದ ನಿಮಗೊಂದು ಗಿಂಬಲ್ ತರದೊಂದು ಕ್ಯಾಮ್ರಾ ಆದ್ರೆ ಬರುತ್ತೆ. ಇದು ಬಂದ್ಬಿಟ್ಟು ರೋಬೋಟ್ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ನೀವು ಫೋಟೋಸ್ ವಿಡಿಯೋಸ್ ತಗೊಂತಿರಲ್ಲ, ಆ ತರ ಕ್ಯಾಮ್ರಾ ಅಲ್ಲ. ಇದರಲ್ಲಿ ಎ ಅನ್ನೋದು ಇಂಟಿಗ್ರೇಟ್ ಆಗಿರುತ್ತೆ. ನಿಮ್ ಜೊತೆ ಇದು ಮಾತಾಡತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಪಾಪು ಅಳ್ತಾ ಇದೆ. ಆ ಪಾಪು ಜೊತೆ ಮಾತಾಡ್ಬಿಟ್ಟು ನಗ್ಸತ್ತೆ. ಹಾಗೆ ಬಂದ್ಬಿಟ್ಟು ನೀವೇನ್ ಡ್ರೆಸ್ ಹಾಕೋಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಸಜೆಸ್ಟ್ ಮಾಡತ್ತೆ. ಈ ರೀತಿಯಾಗಿ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗತ್ತೆ ಅಂತಾನೆ ಹೇಳ್ಬೋದು. ನಿಮಗೊಂದ್ ರೀತಿ ಫ್ರೆಂಡ್ ಇದ್ದಂಗೆ. ನಾರ್ಮಲ್ ಕ್ಯಾಮ್ರಾಕ್ಕಿಂತ ಇದೊಂದು ಸ್ವಲ್ಪ ಏನ ಇಂಟಿಗ್ರೇಟ್ ಮಾಡಿದಾರಲ್ಲ, ನಿಮಗೆ ಏನೇ ಕ್ವಶನ್ಸ್ ಇದ್ರು ಕೂಡ ಅದು ತಲೆ ಈ ರೀತಿಯಾಗಿ ಅಲ್ಲಾಡ್ಸ್ಕೊಂಡು ಸೊ ಚೆನ್ನಾಗಿ ನಿಮ್ಮ ಹತ್ರ ಆದ್ರೆ ಮಾತಾಡತ್ತೆ. ಈ ತರ ಒಂದು ಮೊಬೈಲ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾನರ್ ಕಂಪ್ನಿಯವರು ಹೇಳ್ತಿದ್ದಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮುಂದಿನ ವರ್ಷ MWC ಇವೆಂಟ್ ಅಲ್ಲಿ ಇದನ್ನ ಶೋಕೇಶಿಗೆ ತರ್ತೀವಿ, ಆಮೇಲೆ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾನರ್ ಅವರು ಹೇಳ್ತಿದ್ದಾರೆ. ಈ ಒಂದು ಕಾನ್ಸೆಪ್ಟ್ ಫೋನ್, ಈ ಒಂದು ಮೆಕ್ಯಾನಿಸಮ್ ನಿಮಗೆ ಇಷ್ಟ ಆಯ್ತಾ? ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಕಂಪ್ನಿಯವರು ರೀಸೆಂಟ್ ಆಗಿ ವಿವೋ ಆರಿಜಿನ್ OS 6 ಈ ಒಂದು ಇವೆಂಟ್ ಆದ್ರೆ ಕಂಡಕ್ಟ್ ಮಾಡಿದ್ರು. ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಇವೆಂಟ್ ಆದ್ರೆ ಇತ್ತು. ಈ ಒಂದು ಇವೆಂಟ್ ಆಗಿದ್ದಾದ್ಮೇಲೆ ತುಂಬಾ ಜನ ನನಗೆ ಮೆಸೇಜ್ ಮಾಡಿನೂ ಕೂಡ ಕೇಳಿದ್ದಾರೆ, ಬ್ರೋ ಈ ಒಂದು ಅಪ್ಡೇಟ್ ವಿವೋ ಮೊಬೈಲ್ಸ್ ಗೆ ಯಾವಾಗ ಬರುತ್ತೆ ಅಂತೇಳಿ. ಯಾಕೆಂದ್ರೆ ತುಂಬಾ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ಕೆಲವೊಬ್ಬರಿಗೆ ಇಷ್ಟ ಆಗ್ತಾ ಇದೆ, ಕೆಲವೊಬ್ಬರಿಗೆ ಇಷ್ಟ ಆಗ್ತಾ ಇಲ್ಲ. ಆದ್ರೆ ಯೂಜ್ ಇಂಪ್ರೂವ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ನಿನ್ನ ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ, ಇವಾಗ ನವೆಂಬರ್ ತಿಂಗಳಿಂದ ನಿಮಗೆ ಅಪ್ಡೇಟ್ಸ್ ಆದ್ರೆ ಸ್ಟಾರ್ಟ್ ಆಗುತ್ತೆ. 2026 ಫಸ್ಟ್ ಆಫ್ ವರ್ಗು ನಿಮಗೆ ಅಪ್ಡೇಟ್ಸ್ ಆದ್ರೆ ಬರುತ್ತೆ. ನಿಮಗೆ ಬ್ಯಾಚ್ ವೈಸ್ ಇರುತ್ತೆ. ಎಲ್ಲ ಮೊಬೈಲ್ಸ್ಗೂ ಕೂಡ ಒಂದೇ ಸಲ ಬರೋದಿಲ್ಲ. ಇವಾಗ ಐಫೋನ್ಸ್ ಅಲ್ಲಿ ನೋಡ್ಕೊಂಡ್ರೆ ಒಂದ್ಸಲ ಅವರು ಶೆಡ್ಯೂಲ್ ಮಾಡಿದ್ರು ಅಂದ್ರೆ ಎಲ್ಲ ಮೊಬೈಲ್ಸ್ಗೂ ಕೂಡ ಅಟ್ ಎ ಟೈಮ್ ಅದೇ ಟೈಮ್ಗೆ ಎಲ್ಲ ಮೊಬೈಲ್ಸ್ಗೂ ಕೂಡ ಅಪ್ಡೇಟ್ ಬರುತ್ತೆ. ಆದ್ರೆ ಬೇರೆ ಕಂಪ್ನಿ ಮೊಬೈಲ್ಸ್ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ, ಸ್ಯಾಮ್ಸಂಗ್ ಆಗಿರ್ಬೋದು, ಯಾವುದೇ ಮೊಬೈಲ್ ಆಗಲಿ ಬ್ಯಾಚ್ ವೈಸ್ ನಿಮಗೆ ಅಪ್ಡೇಟ್ಸ್ ಆದ್ರೆ ಬರುತ್ತೆ. ಇವಾಗ ಫ್ಲಾಗ್ಶಿಪ್ ಕೊಟ್ರೆ ನೆಕ್ಸ್ಟ್ ಮಿಡ್ ರೇಂಜ್ ಬರುತ್ತೆ, ಅದಾದ್ಮೇಲೆ ಲೋ ಮಿಡ್ ರೇಂಜ್ಗೆ ಬರುತ್ತೆ. ಸೊ ಈ ರೀತಿಯಾಗಿ ಬ್ಯಾಚ್ ವೈಸ್ ನಿಮಗೆ ಅಪ್ಡೇಟ್ಸ್ ಆದ್ರೆ ಬರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ವಿವೋ ಅಲ್ಲಿ ನೋಡೋದಾದ್ರೆ ಫಸ್ಟ್ ನಿಮಗೆ ವಿವೋ V60 ಆಗಿರ್ಬೋದು, ಫೋಲ್ಡಬಲ್ ಫೋನ್ಸ್ ಆಗಿರ್ಬೋದು, ವಿವೋ X200 ಸೀರೀಸ್ ಆಗಿರ್ಬೋದು, IQ ಅಲ್ಲಿ ನೋಡೋದ್ರೆ ನಿಮಗೆ IQ13. ಸೊ ಈ ಒಂದು ಮೊಬೈಲ್ಸ್ಗೆ ನಿಮಗೆ ಈ ಒಂದು ಅಪ್ಡೇಟ್ಸ್ ಆದ್ರೆ ಬರುತ್ತೆ. ಫಸ್ಟ್ ಈ ಅಪ್ಡೇಟ್ಸ್ ಈ ಮೊಬೈಲ್ಸ್ಗೆ ಬರುತ್ತೆ, ಆಮೇಲೆ ನಿಧಾನಕ್ಕೆ ಬರ್ತಾ ಬರ್ತಾ ಬೇರೆ ಮೊಬೈಲ್ಸ್ಗೂ ಕೂಡ ಬರುತ್ತೆ. ಇವಾಗ ನೆಕ್ಸ್ಟ್ ನಮಗೆ IQ15 ಬರುತ್ತಲ್ಲ ಬ್ರೋ, ಆ ಮೊಬೈಲ್ ಹೆಂಗೆ ಅಂದ್ರೆ ಅದು ಔಟ್ ಆಫ್ ದಿ ಬಾಕ್ಸ್ ನಿಮಗೆ ಈ ಒಂದು ಅಪ್ಡೇಟ್ ಇಂದ ಬರುತ್ತೆ. ವಿವೋದಲ್ಲಿ ನೋಡ್ಕೊಂಡ್ರೆ ವಿವೋ X300 ಸೀರೀಸ್ ಬಂತಲ್ಲ, ಆ ಮೊಬೈಲ್ಸ್ ಕೂಡ ಅಷ್ಟೇ ಔಟ್ ಆಫ್ ದಿ ಬಾಕ್ಸ್ ನಿಮಗೆ ಈ ಒಂದು ಅಪ್ಡೇಟ್ ಆದ್ರೆ ಇರುತ್ತೆ. ಈ ಮೊಬೈಲ್ಸ್ಗೆ ಇವಾಗ ನಿಮಗೆ ರೋಲ್ ಔಟ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ಸ್ಟೇಬಲ್ ಅಪ್ಡೇಟ್, ನೀವು ಆರಾಮಾಗಿ ಮಾಡ್ಕೋಬಹುದು. ಆದ್ರೆ ನನಗೆ ಕೇಳಿದ್ರೆ ವೆಯ್ಟ್ ಮಾಡಿನೇ ಮಾಡ್ಕೊಳ್ಳಿ, ಅವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಿಯೋ ಕಂಪ್ನಿಯವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಜಿಯೋ ಹಾಗೆ ಬಂದ್ಬಿಟ್ಟು ಟಿ ಮೊಬೈಲ್ಸ್ ಇವರಿಬ್ರು ಕೂಡ ಕೊಲಾಬ್ರೇಟ್ ಆಗ್ತಿದ್ದಾರೆ. ಟಿ ಮೊಬೈಲ್ಸ್ ಫಸ್ಟ್ ಟೈಮ್ ಕೇಳ್ತಿದ್ದೀನಲ್ಲ ಬ್ರೋ ಇದು ಹೆಸರು ಅಂದ್ರೆ, ಸಿಂಪಲ್ ಆಗಿ ಹೇಳ್ತೀನಿ, ಅಮೆರಿಕದಲ್ಲಿ ಟಿ ಮೊಬೈಲ್ ಅನ್ನೋದು ತುಂಬಾ ದೊಡ್ಡ ಸಂಸ್ಥೆ ಅಂತಾನೆ ಹೇಳ್ಬೋದು. ಇವಾಗ ನಮ್ಮ ಇಂಡಿಯಾಗೆ ಜಿಯೋ ಯಾವ ರೀತಿನೋ ಅಮೆರಿಕಾಗೆ ಟಿ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಅವರು ಕೂಡ ಸೆಲ್ಯುಲರ್ ಆಪರೇಟರ್. ಇವಾಗ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಇದು ಬಂದ್ಬಿಟ್ಟು ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಗ್ಲೋಬಲ್ ರೋಮಿಂಗ್ ಸಿಸ್ಟಮ್ ನ ನಾವು ಡೆವಲಪ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನಾನು ಜಿಯೋ ಸಿಮ್ ಯೂಸ್ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ. ಇವಾಗ ನಾನು ಏನಾದ್ರೂ ಅಮೆರಿಕಾಗೆ ಹೋದೆ ಅಂದ್ರೆ ಟಿ ಮೊಬೈಲ್ಸ್ ಗೆ ಸಂಬಂಧಪಟ್ಟ ನೆಟ್ವರ್ಕ್ ನಾನು ಇದೇ ಸಿಮ್ ಅಲ್ಲಿ ಯೂಸ್ ಮಾಡಬಹುದು. ಇವಾಗ ಅಮೆರಿಕಾದಲ್ಲಿರೋರು ಟಿ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ, ಅವರು ಇಂಡಿಯಾಗೆ ಬಂದಿದ್ದಾದ್ಮೇಲೆ ಜಿಯೋ ನೆಟ್ವರ್ಕ್ ನ ಯೂಸ್ ಮಾಡಬಹುದು. ನಿಮಗೆ ಯಾವುದೇ ರೀತಿ ಇಂಟರಪ್ಟ್ ಅನ್ನೋದಿರೋದಿಲ್ಲ, ಹೈ ಸ್ಪೀಡ್ ಇಂಟರ್ನೆಟ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಕಾಲ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ಇಬ್ರು ಕೂಡ ಅಫಿಷಿಯಲ್ ಆಗಿ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ಜಿಯೋ ಕಂಪ್ನಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ವರ್ಷ ಎಂಡಿಂಗ್ ಅಷ್ಟೊತ್ತಿಗೆ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಿಯೋ ಅವರು ಹೇಳ್ತಿದ್ದಾರೆ. ತುಂಬಾ ಒಳ್ಳೆ ಇನಿಷಿಯೇಟಿವ್ ಅಂತಾನೆ ಹೇಳ್ಬೋದು, ತುಂಬಾ ಜನರಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ರೀಸೆಂಟ್ ಆಗಿ ಐಫೋನ್ 17 ಸೀರೀಸ್ ನ ಲಾಂಚ್ ಮಾಡಿದ್ರಲ್ಲ, ಅದರಲ್ಲಿ ಸ್ಪೆಷಲ್ ಮೊಬೈಲ್ ಅಂದ್ರೆ ಐಫೋನ್ 17 ಏರ್ ಅಂತಾನೆ ಹೇಳ್ಬೋದು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಐಫೋನ್ 17 ಏರ್ 1 ಇಯರ್ ಪ್ರೊಡಕ್ಷನ್ ನ ಸ್ಟಾಪ್ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ 1 ವರ್ಷ ಪ್ರೊಡಕ್ಷನ್ ಮಾಡೋದಿಲ್ಲ. ಇವಾಗ ಏನ್ ಮೊಬೈಲ್ಸ್ ಇದೆಯೋ ಆ ಮೊಬೈಲ್ಸ್ ನ ಸೇಲ್ ಮಾಡ್ತಾರೆ, ಉಳಿದಿರೋದನ್ನ ಆಫರ್ ಅಲ್ಲಿ ಸೇಲ್ ಮಾಡ್ತಾರೆ. ನಿಮಗೆ ಕ್ವಶನ್ ಬರ್ಬೋದು, ಬ್ರೋ ತುಂಬಾ ಡಿಮ್ಯಾಂಡ್ ಇರುತ್ತಲ್ಲ, ಮತ್ತೇನಕ್ಕೆ ಇವರು ಪ್ರೊಡಕ್ಷನ್ ಸ್ಟಾಪ್ ಮಾಡ್ತಿದ್ದಾರೆ ಅಂತೇಳಿ. ಹೊರಗಡೆ ಡಿಮ್ಯಾಂಡೇ ಇಲ್ಲ, ಯಾರು ಕೂಡ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡ್ತಿಲ್ಲ.
ಅದಕ್ಕೋಸ್ಕರ ಪ್ರೊಡಕ್ಷನ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಐಫೋನ್ 17ಗೆ ತುಂಬಾ ಡಿಮ್ಯಾಂಡ್ ಇದೆ, ಆ ಒಂದು ಪ್ರೊಡಕ್ಷನ್ ಡಬಲ್ ಮಾಡಿದ್ದಾರೆ. ನಾರ್ಮಲ್ ಏನಿತ್ತೋ ಅದನ್ನ ಡಬಲ್ ಮಾಡಿದ್ದಾರೆ. ಮುಂದಿನ ವರ್ಷನೂ ಕೂಡ ಏರ್ ಇರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿದ್ದಾರೆ. ಇನ್ನು ಸ್ಯಾಮ್ಸಂಗ್ ವಿಷಯಕ್ಕೆ ಬಂದ್ರೆ ಸ್ಯಾಮ್ಸಂಗ್ ಅವರು ಕೂಡ S25 ಎಡ್ಜ್ ಅಂತ ತಂದ್ರಲ್ಲ, 1,20,000 ಲಾಂಚ್ ಮಾಡಿದ್ರು. ಆ ಮೊಬೈಲ್ಗೂ ಕೂಡ ಡಿಮ್ಯಾಂಡ್ ಇಲ್ಲ, ಮುಂದಿನ ವರ್ಷ ಈ ಒಂದು ಸೀರೀಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರು ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ ಬ್ಯಾಟ್ರಿ ಕೆಪಾಸಿಟಿ ತುಂಬಾ ಕಮ್ಮಿ ಇರುತ್ತೆ, ಹಾಗೆ ಬಂದ್ಬಿಟ್ಟು ತುಂಬಾ ಡೆಲಿಕೇಟ್ ಇರುತ್ತೆ. ಯಾರು ಕೂಡ ಈ ಒಂದು ಮೊಬೈಲ್ ಯೂಸ್ ಮಾಡೋದಿಲ್ಲ, ಪ್ರತಿದಿನ 2-3 ಸಲ ಚಾರ್ಜ್ ಮಾಡ್ಬೇಕಂದ್ರೆ ಯಾರು ಕೂಡ ಮಾಡೋದಿಲ್ಲ. ಅದಕ್ಕೋಸ್ಕರ ಡಿಮ್ಯಾಂಡ್ ಅನ್ನೋದು ತುಂಬಾ ಮಟ್ಟಿಗೆ ಕಮ್ಮಿ ಆಗಿದೆ. ಪರ್ಚೇಸ್ ಮಾಡ್ತಾ ಇರೋರು ಕೂಡ ತುಂಬಾ ಕಮ್ಮಿ, ಎಲ್ಲರೂ ಕೂಡ ಪ್ರೋ ಮಾಡೆಲ್ಸ್ ತಗೊಂತಿದ್ದಾರೆ, ಬೇಸ್ ಮಾಡೆಲ್ ತಗೊಂತಿದ್ದಾರೆ. ಆದ್ರೆ ಈ ಎ ವರ್ಷನ್ ಏನಿದೆಲ್ಲ, ಈ ಒಂದು ಏರ್ ಯಾರು ಕೂಡ ತಗೊಂತಾ ಇಲ್ಲ. ಅದಕ್ಕೋಸ್ಕರ ಪ್ರೊಡಕ್ಷನ್ ಕೂಡ ಕಮ್ಮಿ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ FSSAI ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇವ್ರು ಬಂದ್ಬಿಟ್ಟು ಅಫಿಷಿಯಲ್ ಆಗಿ ವಾರ್ನಿಂಗ್ ಆದ್ರೆ ರಿಲೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ORS ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ನಾವು ಸಣ್ಣ ಮಕ್ಕಳಿದ್ದಾಗಿಂದನೂ ಕೂಡ ಈ ಒಂದು ಹೆಸರಾದ್ರೆ ಕೇಳಿದೀವಿ. ನಮಗೆ ತುಂಬಾ ಹುಷಾರಿಲ್ಲ, ಹಾಗೆ ಬಂದ್ಬಿಟ್ಟು ತುಂಬಾ ಸುಸ್ತಾಗ್ತಾ ಇದೆ, ಮೋಷನ್ಸ್ ಆಗ್ತಿದೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೋಗ್ಬಿಟ್ಟು ORS ಕೊಡಿ ಅಂತ ಹೇಳ್ಬಿಟ್ಟು ಇದನ್ನಾದ್ರೆ ಕುಡಿತಾ ಇರ್ತಾರೆ. ಇದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲದಿರೋದೇನು ಅಂದ್ರೆ, ಅಲ್ಲಿ ORS ಅಂದ್ರೆ ಒಂದು ವರ್ಡ್ಗೆ ಮೀನಿಂಗ್ ಏನು ಅಂದ್ರೆ, ಇದನ್ನ WHO ಅವರು ಇದಕ್ಕೆ ಸರ್ಟಿಫಿಕೇಶನ್ ಆದ್ರೆ ಕೊಟ್ಟಿದ್ದು ORS ಗೆ. ORS ಮೀನಿಂಗ್ ಏನು ಅಂದ್ರೆ, ವಾಟರ್ ಅಲ್ಲಿ ಗ್ಲೂಕೋಸ್ ಇತ್ತು ಅಂದ್ರೆ ಅದನ್ನ ನಾವು ORS ಅಂತ ಹೇಳ್ಬಿಟ್ಟು ಕರಿತೀವಿ. ನಮಗೆ ಯಾವಾಗೆಲ್ಲ ಸುಸ್ತಾಗತ್ತಲ್ಲ, ಅವಾಗ ORS ನೀರು ಕುಡಿದಿದ್ದೀವಿ ಅಂದ್ರೆ ನಮಗೆ ಒಂದು ಸ್ವಲ್ಪ ಎನರ್ಜಿ ಬರುತ್ತೆ, ಅದ್ರ ಮೀನಿಂಗ್ ಇದು. ಆದ್ರೆ ತುಂಬಾ ಕಂಪ್ನೀಸ್ ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅಲ್ಲಿ ನಿಮಗೆ ಡಿಫ್ರೆಂಟ್ ಹೆಸರಲ್ಲಿ ಸೇಲ್ ಮಾಡ್ತಾರೆ. ORS ಅಂತೇಳಿ, ORS ಫಿಟ್, ORS ಪ್ಲಸ್, ಸೊ ಈ ರೀತಿಯಾಗಿ ಬೇರೆ ಬೇರೆ ಹೆಸರಲ್ಲಿ ಈ ಒಂದು ORS ಸೇಲ್ ಮಾಡ್ತಾರೆ. ಆಕ್ಚುಯಲ್ ಆಗಿ ಹೇಳ್ಬೇಕಂದ್ರೆ ನಮಗೆ ಹುಷಾರಿರಲ್ಲ ನೋಡಿ, ನಾವಾಗ ಈ ಒಂದು ORS ಕುಡಿಲೇಬಾರ್ದು, ORS ಕುಡಿಬೇಕು. ಇದು ಬಂದ್ಬಿಟ್ಟು ಫೇಕ್ ORS ಅಂತಾನೆ ಹೇಳ್ಬೋದು. ಕೆಳಗಡೆ ನಿಮಗೆ ಹುಷಾರಿಲ್ದಾಗ ಇದನ್ನ ಕುಡಿಬೇಡಿ ಅಂತಾನು ಕೂಡ ಅವರು ಮೆನ್ಷನ್ ಮಾಡಿರ್ತಾರೆ. ನಾವು ಅದನ್ನೆಲ್ಲ ಓದೋದಿಲ್ಲ, ಮೇಲ್ಗಡೆ ORS ಅಂತಿತ್ತ ಅದನ್ನ ನಾವು ಕುಡಿಯೋದೆ. ಇದನ್ನ ತುಂಬಾ ಜನ ಮಾಡ್ತಾ ಇದ್ರು. ಹಾಗೆ ಬಂದ್ಬಿಟ್ಟು ಮೆಡಿಕಲ್ ಇಂಡಸ್ಟ್ರಿಯಲ್ಲೂ ಕೂಡ ಯಾರು ಕೂಡ ಇದನ್ನ ಕ್ವಶನ್ ಮಾಡಿರಲಿಲ್ಲ. ರೀಸೆಂಟ್ ಆಗಿ ಆಂಧ್ರದಲ್ಲಿ ಅನ್ಕೊಂತೀನಿ, ಒಬ್ರು ಡಾಕ್ಟರ್, ಲೇಡಿ ಡಾಕ್ಟರ್, ಅವರು ಪಾಪ 8 ವರ್ಷದಿಂದ FSSAI ಗೆ ಪ್ರತಿದಿನ ಲೆಟರ್ಸ್ ಆದ್ರೆ ಬರೀತಾ ಇದ್ರು. ಅವರಿಗೆ ತುಂಬಾ ಮಟ್ಟಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಇಷ್ಟು ವರ್ಷಕ್ಕೆ ಇವಾಗ ಅವರಿಗೊಂದು ನ್ಯಾಯ ಆದ್ರೆ ಸಿಕ್ಕಿದೆ. ಇವಾಗ FSSAI ಅವರು ಕೂಡ ಹೇಳಿದ್ದಾರೆ, ಯಾರು ಕೂಡ ORS ಈ ಒಂದು ವರ್ಡ್ ನ ಯೂಸ್ ಮಾಡ್ಕೊಳೋ ಆಗಿಲ್ಲ, ನೀವು ಬೇಕಂದ್ರೆ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳಿದ್ದಾರೆ. ಇವಾಗ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ, ಓಪೋ ಕಂಪನಿಯವರು ಚೈನಾದಲ್ಲಿ ಓಪೋ ಫೈಂಡ್ X9 ಸೀರೀಸ್ ನ ಲಾಂಚ್ ಮಾಡಿದ್ದಾರೆ. ಗ್ಲೋಬಲ್ ಆಗಿ ಲಾಂಚ್ ಮಾಡಿದ್ದಾರೆ, ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ. ನವೆಂಬರ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. 2 ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ, ಓಪೋ ಫೈಂಡ್ X9, X9 Pro ಅಂತೇಳಿ. X9 Pro ಅಲ್ಲಿರೋ ಸ್ಪೆಷಲ್ ಏನ್ ಗೊತ್ತಾ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಟೆಲಿ ಲೆನ್ಸ್ ನ ನೀವು ಆದ್ರೆ ಹಾಕೋಬಹುದು. ವಿವೋ ಫೋನ್ಸ್ ಅಲ್ಲಿ ನೀವು ನೋಡಿರ್ತೀರಾ, ಈ ತರ ಲೆನ್ಸ್ ಆದ್ರೆ ನೀವು ಫಿಟ್ ಮಾಡ್ಕೋಬಹುದು. ಸೇಮ್ ಅದೇ ತರ ಈ ಮೊಬೈಲ್ ಅಲ್ಲೂ ಕೂಡ ನೀವು ಲೆನ್ಸ್ ಆದ್ರೆ ಅಟ್ಯಾಚ್ ಮಾಡ್ಕೋಬಹುದು. ಇದೊಂದು ನಿಮಗೆ ಅಡ್ವಾಂಟೇಜ್. ಕಾಮನ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಎರಡಲ್ಲೂ ಕೂಡ ನಿಮಗೆ LTPO ಡಿಸ್ಪ್ಲೇ ಇರುತ್ತೆ. MediaTek Dimensity 9500 ಈ ಒಂದು ಚಿಪ್ ಸೆಟ್ ಯೂಸ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಮೇನ್ ಕ್ಯಾಮ್ರಾ ನಿಮಗೆ 200 ಮೆಗಾ ಪಿಕ್ಸೆಲ್ ಇರುತ್ತೆ, 7000 mAh ಬ್ಯಾಟರಿ ಇರುತ್ತೆ, 90 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ನಮ್ಮ ಇಂಡಿಯಾಗೆ ಬಂದ ತಕ್ಷಣ ನಿಮಗೆ ಬ್ಯಾಟರಿ ಕೆಪಾಸಿಟಿ ಅನ್ನೋದು ಕಮ್ಮಿ ಆಗುತ್ತೆ. 7000 ಇರೋದಿಲ್ಲ, 5500 ಇಲ್ಲಾಂದ್ರೆ 6500. ಸೊ ಈ ಒಂದು ರೇಂಜ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ, ಚೈನಾ ಪ್ರೈಸ್ ಇನ್ನೂ ರಿವೀಲ್ ಆಗಿಲ್ಲ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಇಡ್ತಾರೋ ಗೊತ್ತಿಲ್ಲ, 1 ಲಕ್ಷ ಅಂತೂ ದಾಟತ್ತೆ. ಅದ್ರ ಜೊತೆಗೆ ಒಂದು ಮ್ಯಾಗ್ನೆಟಿಕ್ ರಿಂಗ್ ಲೈಟ್ ಕೂಡ ತಂದಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಲೋ ಲೈಟ್ ಅಲ್ಲಿ ಇದು ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಮೊಬೈಲ್ ಜೊತೆಗೆ ಒಂದು ಸ್ವಲ್ಪ ಆಕ್ಸೆಸರೀಸ್ ಕೂಡ ಲಾಂಚ್ ಮಾಡಿದ್ದಾರೆ, ಅದನ್ನ ನೀವು ಸಪರೇಟ್ ಆಗಿ ತಗೋಬೇಕಾಗುತ್ತೆ. ಇವಾಗ ನೀವು ತುಂಬಾ ಝೂಮ್ ಮಾಡ್ಬಿಟ್ಟು ಫೋಟೋಸ್ ತಗೊಂತಾ ಇರ್ತೀರಾ, ಸೊ ಅಂತ ಟೈಮಲ್ಲಿ ನಿಮಗೆ ಈ ಒಂದು ಲೆನ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ನೋಡೋದಂತೆ ವಿವೋ ಕಂಪನಿಯವರು ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.